ಪ್ರಿಯ ವೀಕ್ಷಕರೇ ನಮಸ್ಕಾರ. ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿರೋ ಕೆಟ್ಟ ಕರ್ಮಗಳಿಂದ ಅಂದರೆ ಪ್ರಾರಬ್ಧ ಕರ್ಮ ಅಂತ ಏನು ಕರಿತೀವಿ, ನಾನಾ ಕಷ್ಟಗಳನ್ನ ನಾವು ಅನುಭವಿಸ್ತೀವಿ, ಅನಾರೋಗ್ಯದಿಂದ ಬಳಲ್ತೀವಿ, ಹಾಗೆಯೇ ಸಂಬಂಧಗಳನ್ನು ಕೆಡಿಸ್ಕೊಳ್ತೀವಿ, ಹಾಗೆಯೇ ವಿಪರೀತ ಹಣದ ಸಮಸ್ಯೆಗಳಿಂದ ಕೂಡ ಬಳಲ್ತೀವಿ. ಪುತ್ರ ಶೋಕದಿಂದ ನರಳ್ತೀವಿ, ಪತಿ ಅಥವಾ ಪತ್ನಿಯನ್ನು ಅನಿರೀಕ್ಷಿತವಾಗಿ ಕಳ್ಕೊಳ್ತೀವಿ, ಅಪಘಾತದಿಂದ ಅಂಗವೈಕಲ್ಯತೆ ಉಂಟಾಗ್ಬೋದು, ಹುಟ್ಟುವ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಉಂಟಾಗ್ಬೋದು, ಆಟಿಸಮ್ ಮಕ್ಕಳು ಹುಟ್ಟಬೋದು, ನಿಮಗೆ ಲಕ್ವ ಹೊಡೆಸ್ಕೊಳ್ತೀವಿ, ಆರೋಗ್ಯ ಕೆಡಿಸ್ಕೊಂಡು ಅನ್ನ ತಿನ್ನೋಕ್ಕೂ ಆಗದೆ ಇರೋವಂಥ ಕಾಯಿಲೆ ಕೂಡ ಯಾವುದರಿಂದನೂ ಬಳಲ್ತಾ ಇರ್ತೀವಿ. ಅಂದರೆ ಈ ಕರ್ಮಗಳು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಹೇಳೋಕ್ಕಾಗದಿರೋಷ್ಟು ನಮಗೆ ಎಷ್ಟೇ ದುಡ್ಡಿದ್ರು, ಎಷ್ಟೇ ಇನ್ಫ್ಲುಯೆನ್ಸ್ ಇದ್ದರೂ, ಸಮಾಜದಲ್ಲಿ ಎಷ್ಟೇ ಪೊಸಿಷನ್ ಇದ್ದರೂ ಅದು ಯಾವುದು ನಮಗೆ ಆಗದಿರೋಂಥದ್ದು ಕಷ್ಟಗಳನ್ನ ಈ ಪ್ರಾರಬ್ಧ ಕರ್ಮಗಳು ಅಂತ ಕೊಡುತ್ತೆ. ಸಾಮ್ರಾಜ್ಯನೇ ಕಳ್ಕೊಳ್ತೀವಿ. ಈ ರೀತಿ ಏನೇನೋ ದುಷ್ಪರಿಣಾಮಗಳನ್ನು ನಾವು ಕೆಟ್ಟ ಕರ್ಮಗಳಿಂದ ಅನುಭವಿಸ್ತೀವಿ. ಎಷ್ಟೋ ಸರ್ತಿ ನಾವು ಅಂದ್ಕೊಳ್ತೀವಿ, ಏನು ಕರ್ಮ ಮಾಡಿದ್ವೋ ಹಿಂಗಾಗ್ಬಿಡ್ತು, ನಮಗೆ ಏನು ಕರ್ಮ ಮಾಡಿದ್ವೋ ಅದನ್ನು ಕಳ್ಕೊಂಡ್ಬಿಟ್ವಿ, ಏನು ಕರ್ಮ ಮಾಡಿದ್ವೋ ನಮ್ಮನೆಯವರು ಮಾತಾಡ್ಸಲ್ಲ ಅಂತ ಹೀಗೆಲ್ಲ. ಇದು ಖಂಡಿತವಾಗಿ ಕರ್ಮಾನುಸಾರವೇ ಆಗುವಂಥದ್ದು ವೀಕ್ಷಕರೇ. ಈ ಕರ್ಮಗಳನ್ನು ಕಳ್ಕೊಂಡ್ರೆ ಈ ದುಷ್ಪರಿಣಾಮಗಳು ಕೂಡ ನಮಗೆ ದೂರ ಆಗುತ್ತೆ. ಆದರೆ ಕಳ್ಕೊಳ್ಳೋದು ಹೇಗೆ, ಏನಿದೆ ಅದಕ್ಕೆ ದಾರಿ ಏನಿದೆ ಅಂತ ಭಾಳ ಜನ ಕೇಳ್ತಾರೆ ನನ್ನ. ನೋಡಿ ವೀಕ್ಷಕರೇ, ಈ ಕರ್ಮಗಳನ್ನು ಕಳ್ಕೋಬೇಕಾದ್ರೆ ಹಾಗೂ ಕಡಿಮೆ ಮಾಡ್ಕೋಬೇಕಾದ್ರೆ, ಅದರ ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಕಡಿಮೆ ಮಾಡ್ಕೋಬೇಕಾದ್ರೆ ಒಂದು ಸುಲಭ ಮಾರ್ಗ ಇದೆ. ಮೊದಲನೇದಾಗಿ ನೋಡಿ ವೀಕ್ಷಕರೇ, ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೀವಿ. ಅಂದರೆ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೆ ನಾವು ಹಿಂಸೆ ಕೊಡಬಾರ್ದು, ಹೊಟ್ಟೆ ಉರಿಸ್ಕೋಬಾರ್ದು, ಯಾವುದೇ ರೀತಿ ಹಿಂಸೆ ಕೊಡಬಾರ್ದು. ಅಂದರೆ ಯಾವಾಗಲೂ ಕೆಲವರು ಏನು ಮಾಡ್ತಾರೆ ಅಂದರೆ, ನೀವು ನೋಡೋಕ್ಕೆ ಹಿಂಗೆ ಇದೆಯಾ, ನಿನ್ನ ಕಣ್ಣು ಹಿಂಗಿದೆ, ನಿನ್ನ ಕೈಕಾಲು ಸರಿಯಾಗಿಲ್ಲ ಅಂತ ಹಿಂಗೆಲ್ಲ ಫಿಸಿಕಲ್ ಆಗಿರೋವಂಥದ್ದು ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿಕೊಂಡು ಮನಸ್ಸಿಗೆ ನೋವು ಉಂಟು ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅದೇನಂತ ಹುಟ್ಟಿದ್ಯೋ ನಿಮ್ಮ ಅಪ್ಪ ಅಮ್ಮನಿಗೆ ಪ್ರಯೋಜನ ಇಲ್ಲದೆ ಹುಟ್ಟಿದ್ಯಾ ಅಂತ ಹಿಂಗೆಲ್ಲ ಅನುಭವಿಸ್ತಾರೆ, ಅಂತ ಇರ್ತಾರೆ. ನೋಡಿ ವೀಕ್ಷಕರೇ, ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ 10 ಸರ್ತಿ ಯೋಚನೆ ಮಾಡಿ ಮಾತಾಡಬೇಕು. ಆಮೇಲೆ ಇನ್ನೊಬ್ಬರದ್ದು ಏನಾದರೂ ಕೆಟ್ಟದ್ದು ಮಾತಾಡಬೇಕಾದ್ರೆ ಫಸ್ಟ್ ನಾವು ನೆಟ್ಟಿಗಿದ್ದೀವಿ ಅಂತ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನೋಡಿ, ಸುಳ್ಳು ಹೇಳಬಾರ್ದು. ಉದಾಹರಣೆಗೆ, ತಾಯಿ ತಂದೆಗಳು ಮಕ್ಕಳಿಗೆ ಯಾವಾಗಲೂ ಸಣ್ಣ ಸಣ್ಣ ಸುಳ್ಳು ಹೇಳೋದು ಕಲಿಸ್ಕೊಂಡ್ಬಿಡ್ತಾರೆ. ಅಂದರೆ ಮಗ ಏನಾದರೂ ಒಂದು 15-16 ವರ್ಷ ಇರೋಂಥ ಮಗ ಅಮ್ಮನ ಹತ್ರ ಬಂದ್ಬಿಟ್ಟು, ನನಗೆ ಸೈಕಲ್ ಕೊಡಿಸ್ಬಿಡಮ್ಮ, ಅಪ್ಪ ಕೊಡಿಸಲ್ವಂತೆ ಅಂತಂದರೆ ಆ ಅಮ್ಮಗೆ ಅಪ್ಪನಿಗೆ ಏನೇನೋ ಸುಳ್ಳು ಹೇಳೋದು, ಅಥವಾ ಮಗನಿಗೆ ಹಿಂಗೆ ಹೇಳು ಅಂತ ಹೇಳೋದು, ಈ ರೀತಿ ಎಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ. ಯಾವುದೇ ಸುಳ್ಳೇ ಅಷ್ಟೇ. ಸೊ ನಮ್ಮ ಗ್ರಂಥಗಳೇನು ಹೇಳ್ತಾರೆ, ಸುಳ್ಳು ಹೇಳಬಾರ್ದು, ದುಡ್ಡು ಕದಿಯಬಾರ್ದು, ಲಂಚ ತಿನ್ನಬಾರ್ದು, ದುರಭ್ಯಾಸಗಳಿರಬಾರ್ದು, ಯೋಗ ಹಾಗೂ ಸ್ವಲ್ಪ ಧ್ಯಾನ ಮಾಡಬೇಕು ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ದ್ವೇಷ ಸಾಧಿಸೋದು, ಹೊಟ್ಟೆ ಉರ್ಕೊಳ್ಳೋದು, ಆಸ್ತಿ ಲಭ್ಯ ಆಗಲಿ ಅಂತ ಯಾವ ಮಟ್ಟಕ್ಕಾದರೂ ಇಳಿಯೋದು, ತಿನ್ನಬಾರ್ದನ್ನು ತಿನ್ನೋದು, ಕುಡಿಯಬಾರ್ದನ್ನು ಕುಡಿಯೋದು, ಹಾಗೆಯೇ ಲೈಂಗಿಕ ಕ್ರಿಯೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಇರೋದು, ಇದೆಲ್ಲ ಕರ್ಮಗಳನ್ನು ಖಂಡಿತವಾಗಿ ಹೆಚ್ಚು ಮಾಡುತ್ತೆ. ನಮ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚರ್ಯಕ್ಕೆ ಬಹಳ ಮಹತ್ವ ಇದೆ ವೀಕ್ಷಕರೇ. ರಾಮಾಯಣದಲ್ಲಿ ಆಂಜನೇಯ, ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ, ಎಷ್ಟೋ ಋಷಿಮುನಿಗಳು ಬ್ರಹ್ಮಚರ್ಯ ಪಾಲಿಸಿ ಅತೀಂದ್ರಿಯ ಶಕ್ತಿಗಳನ್ನು ಪಡ್ಕೊಂಡಿದ್ರು. ಅದಕ್ಕೇನು ಹೇಳ್ತೀವಿ ಅಂದರೆ ಓಜಸ್ ಶಕ್ತಿ ಅಂತ ಹೇಳ್ತೀವಿ. ನೋಡಿ ವೀಕ್ಷಕರೇ, ಇಂದ್ರಿಯಗಳನ್ನು ನಿಗ್ರಹಿಸ್ಕೋಬೇಕು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇಂದ್ರಿಯಾಣಿ ಮನೋಬುದ್ಧಿ ಅಂತ. ಅಂದರೆ ಯಾವುದೇ ರೀತಿ ಆಸೆಗಳನ್ನ ಎಕ್ಸೆಸ್ ಆಗಿ ನಾವು ತೀರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾವುದೇ ರೀತಿಯ ದೈಹಿಕ ಆಸೆಗಳನ್ನು, ಒಂದು ರುಚಿಗಿರ್ಬೋದು, ಒಂದು ವಾಸನೆಗಿರ್ಬೋದು, ಒಂದು ಕಿವಿಗಿರ್ಬೋದು, ನಿಯಂತ್ರಣ ಮಾಡಿಲ್ಲ ಅಂದರೆ ಅದು ದೇಹಕ್ಕೆ ದುಃಖಕ್ಕೆ ಕಾರಣ ಆಗುತ್ತೆ. ಇದು ಮಿತಿಯಲ್ಲಿರಬೇಕು ಅಂತ ಇದು ಕೂಡ ಕೃಷ್ಣ ಪರಮಾತ್ಮ ಯುಕ್ತಾಹಾರ ವಿಹಾರಶ್ಚ ಅಂತ ಭಗವದ್ಗೀತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇಲ್ಲದಿದ್ದರೆ ನಮ್ಮ ಪೂರ್ವಜನ್ಮದ ಕರ್ಮಗಳಿಗೆ ಶಕ್ತಿ ಹೆಚ್ಚಾಗಿ ಬಾಧೆಗಳು ಖಂಡಿತವಾಗಿ ಹೆಚ್ಚಾಗುತ್ತೆ. ಮದುವೆ ಆದ 5-10 ವರ್ಷಗಳ ನಂತರ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕಡಿಮೆ ಮಾಡ್ಕೋಬೇಕು, ಬ್ರಹ್ಮಚರ್ಯವನ್ನು ಹೆಚ್ಚಿಸ್ಕೋಬೇಕು.
ಹಾಗೆಯೇ ಸಿಕ್ಕಾಪಟ್ಟೆ ಖಾರ ಹಾಗೂ ಹುಳಿ ತಿನ್ನೋದು, ಮೂರು ದಿನ ಫ್ರಿಡ್ಜಲ್ಲಿ ಇಟ್ಟಿರೋ ಆಹಾರ ಸೇವಿಸೋದು, ಅಂದರೆ ತಾಮಸಿಕ ಆಹಾರ ಅಂತ ಕರಿತೀವಿ. ಇದೆಲ್ಲ ನಮ್ಮ ಮೆದುಳಿನ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ಮೆದುಳು ಸ್ಟೋರ್ ಹೌಸ್ ಆಫ್ ಕರ್ಮಾಸ್ ಅಂತ ಹೇಳ್ತೀವಿ. ನಮ್ಮ ಮೆದುಳು ಒಂದು ಬ್ಯಾಂಕ್ ಇದ್ದಂಗೆ. ಎಷ್ಟು ಚಪಲಗಳನ್ನು ಹಾಗೂ ಆಸೆಗಳನ್ನು ಹೆಚ್ಚು ಮಾಡ್ಕೊಳ್ತೀವೋ ಅಷ್ಟು ಬ್ರೈನಲ್ಲಿ ನೆಗೆಟಿವ್ ಎನರ್ಜೀಸ್ ಅಂತ ಖಂಡಿತವಾಗಿ ಕ್ರಿಯೇಟ್ ಆಗುತ್ತೆ. ಬುದ್ಧಿ ಸರಿಯಾಗಿ ಓಡೋದಿಲ್ಲ. ಅದಕ್ಕೆ ಹೇಳೋದು ಬುದ್ಧಿ ಕರ್ಮಾನುಸಾರೇಣ ಅಂತ. ಮಕ್ಕಳನ್ನು ಬೆಳೆಸಬೇಕಾದ್ರೆ ಬರೀ ಅಕಾಡೆಮಿಕ್ ಎಜುಕೇಷನ್ ಇದ್ದರೆ ಸಾಲದು ವೀಕ್ಷಕರೇ. ಆಧ್ಯಾತ್ಮಿಕ ಚಿಂತನೆಗಳನ್ನು ಕೂಡ ನಾವು ಚಿಕ್ಕ ವಯಸ್ಸಿಂದನೇ ಅವರಿಗೆ ಕಳಿಸ್ಕೊಡ್ಬೇಕು. ಅದು ಕಲಿಸ್ಕೊಡ್ಬೇಕು ಅಂದರೆ ಪೋಷಕರು ಅವರು ಮಾಡ್ಕೋಬೇಕಲ್ಲ, ಅದನ್ನು ಅವರು ಸಹ ಅದರಲ್ಲಿ ಜ್ಞಾನ ಪಡಿಬೇಕಾಗತ್ತೆ. ಸತ್ಯ ಧರ್ಮದ ಬಗ್ಗೆ ತಿಳುವಳಿಕೆ ತಿಳಿಸ್ಬೇಕು. ನನ್ನ ಹತ್ರ ನೋಡಿ ವೀಕ್ಷಕರೇ, ಭಾಳ ಮಂದಿ ಬರ್ತಾರೆ. ಎಷ್ಟು ಪೋಷಕರಿಗೆ ಆಧ್ಯಾತ್ಮ ಅಂದರೆ ಎಳ್ಳಷ್ಟು ಅವ್ರಿಗೆ ಜ್ಞಾನನೇ ಇರೋದಿಲ್ಲ. ನನಗೆ ಒಂದು ಸರ್ತಿ ಭಾಳ ಶಾಕ್ ಆಗುತ್ತೆ. ಏನಪ್ಪ ಬೇಸಿಕ್ ಫಿಲಾಸಫಿಕಲ್ ಥಿಂಗ್ಸ್ ಕೂಡ ಗೊತ್ತಿಲ್ವೇ ಇವರಿಗೆ ಅಂತ. ಚಿಕ್ಕದಾಗಿ ಒಂದು ಮಂತ್ರ ಹೇಳಕ್ಕೆ ಬರಲ್ಲ, ಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲ, ಧರ್ಮ ಅಂದರೆ ಏನು ಗೊತ್ತಿಲ್ಲ, ನ್ಯಾಯ ಅಂದರೆ ಗೊತ್ತಿಲ್ಲ. ಸುಮ್ಮನೆ ಮೆಕ್ಯಾನಿಕಲಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸಿಂಪಲ್ಲಾಗಿ ಇರೋ ಮಂತ್ರಗಳ ಉಚ್ಚಾರಣೆ ಕೂಡ ಬರೋದಿಲ್ಲ. ನೋಡಿ ವೀಕ್ಷಕರೇ, ಶ್ರೀರಾಮ, ಕೃಷ್ಣ, ಬುದ್ಧ, ಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಇವರ ಬಗ್ಗೆ ಎಳ್ಳಷ್ಟು ವಿಷಯ ಇವರಿಗೆ ಗೊತ್ತಿರೋದಿಲ್ಲ. ಇನ್ನು ಮಕ್ಕಳಿಗೆ ಎಲ್ಲಿ ಗೊತ್ತಾಗತ್ತೆ ಹೇಳಿ? ನಾನು ಎಷ್ಟೋ ಸತಿ ಕೇಳ್ತೀನಿ, 10ನೇ ಕ್ಲಾಸು 5ನೇ ಕ್ಲಾಸು ಓದೋ ಹುಡುಗರು ಬಂದಾಗ ವಿವೇಕಾನಂದ ಬಗ್ಗೆ ಏನಪ್ಪ ಗೊತ್ತು ಅಂದರೆ, ಸರ್ ನನಗೇನೋ ಗೊತ್ತಿಲ್ಲ ಅಂತಾರೆ. ಇನ್ನು ಜೇಮ್ಸ್ ಬಾಂಡ್ ಬಗ್ಗೆ ಹೇಳೋ ಅಂದರೆ ಅದನ್ನು ಹೇಳ್ತಾ ಇರಬೇಕಾದ್ರೆ ಸಿನಿಮಾ ನೋಡಿಕೊಂಡು. ಅದಕ್ಕೆ ಈ ನಡುವೆ ಮಕ್ಕಳು ಹಾಗೂ ಹಿರಿಯರು ಅವರು ಕೂಡ ದಾರಿ ತಪ್ಪೋದು ಜಾಸ್ತಿ ಆಗ್ತಾ ಇದೆ. ಈ ನಡುವೆ ಮಾಧ್ಯಮದಿಂದ ಎಷ್ಟೊಂದು ಮನುಷ್ಯನ ದುಷ್ಕೃತ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹೀಗಾಗಿ ಕೆಟ್ಟ ಕರ್ಮಗಳು ಹೆಚ್ಚಾಗಿ ಬಡ್ಡಿಗೆ ಬಡ್ಡಿ ಸೇರಿದಂಗೆ ಜನರ ಸಂಕಷ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವೀಕ್ಷಕರೇ. ತುಂಬು ಕುಟುಂಬಗಳಲ್ಲಿ ಬಿರುಕುಂಟಾಗುತ್ತೆ. ಹೊಡೆದಾಟ, ಬಡ್ದಾಟ, ಗಲಾಟೆಗಳು ಎಲ್ಲವೂ ಹೆಚ್ಚಾಗ್ತಾ ಇದೆ. ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ನಿಮ್ಮ ಮಕ್ಕಳ ಓದಿನ ಜೊತೆಗೆ ಸ್ವಲ್ಪ ಸಮಯ ಮಾಡಿಕೊಂಡು ವಾರಕ್ಕೆ 1 ಅಥವಾ 2 ದಿನಗಳು ಅವರಿಗೆ ಆಧ್ಯಾತ್ಮದ ಬಗ್ಗೆಯೂ ನುರಿತ ಪಂಡಿತರ ಹತ್ರ ಅಧ್ಯಯನ ಮಾಡಿಸಿ. ವೇದಗಳು, ಪುರಾಣಗಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ತಿಳುವಳಿಕೆ ಕೊಡಬೇಕಾಗುತ್ತೆ. ಸ್ವಲ್ಪ ವೇದ ಮಂತ್ರಗಳು, ಅಷ್ಟೋತ್ರಗಳು, ಸಹಸ್ರನಾಮಗಳು ಇದೆಲ್ಲ ಅಭ್ಯಾಸ ಮಾಡಿಸಿ. ಅಫ್ಕೋರ್ಸ್ ನೀವು ಪೋಷಕರು ಮಾಡಿಕೊಂಡ್ರೆ ನೀವು ಕಲ್ತ್ಕೊಂಡ್ರೆ ತಾನೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗೋದು. ನೀವು ಪೋಷಕರು, ನೀವು ಅದರಲ್ಲಿ ಒಂಥರ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂದರೆ ನೀವು ಕಲ್ತ್ಕೋಬೇಕಲ್ವಾ? ನೀವು ಕಲ್ತ್ಕೊಳ್ದೆ ಅವ್ರಿಗೆ ಮಾತ್ರ ಕಲ್ತ್ಕೊಳ್ಳಿ ಅಂದರೆ ಪಾಪ ಅವ್ರು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗ ನಿಮ್ಮ ಮಕ್ಕಳಿಗೆ ಈ ಜ್ಞಾನ ಲಭ್ಯ ಆಗಲ್ಲ. ನಿಮ್ಮ ಮಕ್ಕಳ ಆಹಾರ ಅಭ್ಯಾಸಗಳನ್ನು ಖಂಡಿತವಾಗಿ ಸರಿಪಡಿಸಿ. ವಾರ ಹೋಟೆಲ್ಗೆ ಕರ್ಕೊಂಡೋಗಿ ಪಿಜ್ಜಾ, ಬರ್ಗರು, ಸಾಫ್ಟ್ ಡ್ರಿಂಕ್ಸು, ಫ್ರೆಂಚ್ ಫ್ರೈಸು, ಚಿಪ್ಸು ಈ ರೀತಿ ಅತಿ ಕೆಟ್ಟ ಆಹಾರಗಳನ್ನು ಖಂಡಿತವಾಗಿ ವಾರನೂ ಅಭ್ಯಾಸ ಮಾಡಿಸ್ಬೇಡಿ. ಇದು ಮನಸ್ಸಿನ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ. ಇದು ಮನಸ್ಸನ್ನು ಬಹಳ ಕೆಡಿಸುತ್ತೆ. ಅಫ್ಕೋರ್ಸ್ ಮನಸ್ಸು ಕೆಟ್ಟ ಮೇಲೆ ಆರೋಗ್ಯನೂ ಕೆಡುತ್ತೆ. ಅದಕ್ಕೆ ನಾವು ನೋಡ್ತೀವಿ ಈ ನಡುವೆಲ್ಲ ಸಣ್ಣ ಹೆಣ್ಮಕ್ಳಿಗೆಲ್ಲನೂ PCOD ಶುರು ಆಗಿಬಿಡುತ್ತೆ. ಆಮೇಲೆ ಹುಡುಗರೆಲ್ಲ ಇಷ್ಟಿಟ್ಟು ಊದ್ಕೊಂಡು ದಪ್ಪ ಆಗಿಬಿಡ್ತಾರೆ. ಆಮೇಲೆ ಡೈಟಿಂಗು, ಫಾಸ್ಟಿಂಗು, ಎಕ್ಸರ್ಸೈಸ್ ಶುರು ಮಾಡ್ತಾರೆ. ಅದು ಯಾವುದೂ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಮಧ್ಯ ಹೋಗಿ ಈ ಥರ ಆಹಾರಗಳನ್ನ ಸೇವಿಸ್ತಾ ಬರ್ತಾರೆ. ಟೈಮ್ ಪಾಸ್ ಅಂದ್ಬಿಟ್ಟು ಏನೇನು ತಿನ್ನಬಾರ್ದು ಅದೆಲ್ಲ ತಿಂತಾ ಇರ್ತಾರೆ. ಅದಕ್ಕೆ ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಂದ್ಬಿಟ್ಟು ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾನೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರದ ಬಗ್ಗೆ ಭಾಳ ಸ್ಪಷ್ಟ ಹೇಳ್ತಾನೆ. ಅದಕ್ಕೆ ನಾವು ಯಾವಾಗಲೂ ಹೇಳಿದ್ದು ಕೃಷ್ಣ ವಾಸ್ ದಿ ಗ್ರೇಟೆಸ್ಟ್ ಗೈಡ್ ಆ್ಯಂಡ್ ಫಿಲಾಸಫರ್ ಅಂತ ನಾವು ಹೇಳೋದು. ಮಕ್ಕಳಲ್ಲಿ ಆಸೆ ಇರಲಿ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರಬೇಕು. ಮಕ್ಕಳಿಗೆ ಅತಿ ಸಣ್ಣ ವಯಸ್ಸಿನಲ್ಲೇ ಮೊಬೈಲ್ ಕೊಡಿಸ್ಬಿಡ್ತಾರೆ. 2 ವರ್ಷಕ್ಕೆ 3 ವರ್ಷಕ್ಕೆ ಕೊಡಿಸ್ಬಿಡ್ತಾರೆ. ಆ ಮಕ್ಕಳು ಇಲ್ಲದೇ ಇರೋ ಕೆಟ್ಟ ವೆಬ್ಸೈಟ್ಗಳನ್ನು ವೀಕ್ಷಿಸಿ ಅವರ ಜೀವನವನ್ನು ಅವರೇ ಹಾಳು ಮಾಡ್ಕೊಳ್ತಾರೆ. ಇದಕ್ಕೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕೆಲವು ಪೋಷಕರು ಕಾರಣ ಉಂಟಾಗ್ತಾರೆ. ಪೋಷಕರು ಈ ರೀತಿ ಮಕ್ಕಳನ್ನು ಬೆಳೆಸಿದರೆ ಪೋಷಕರ ಕರ್ಮಗಳು ಹೆಚ್ಚಾಗುತ್ತೆ ವೀಕ್ಷಕರೇ. ಆವಾಗ ಅವ್ರಿಗೆ ಮುಂದಕ್ಕೆ ನೋವು ಉಂಟಾಗುತ್ತೆ.
ಕೆಟ್ಟ ದಶಾಭುಕ್ತಿಗಳು ಇದೆಲ್ಲ ಬಂದಾಗ, ಕೆಟ್ಟ ಗೋಚರಗಳು ಬಂದಾಗ ಇಷ್ಟು ನೋವಾಗೋ ಕಡೆ ಇಷ್ಟು ನೋವು ಉಂಟಾಗುತ್ತೆ. ಅದಕ್ಕೆ ಕರ್ಮಗಳನ್ನ ನಿಯಂತ್ರಣ ಮಾಡಬೇಕು ಅಂತ ನಮ್ಮ ಪೂರ್ವಿಕರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, 40 ವಯಸ್ಸು ದಾಟಿರೋರು ಕೆಲವು ಹಳೆಯ ಕಾಲದ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ, ಕೆಲವು ಪದ್ಧತಿಗಳೆಲ್ಲ ಅಂತಲ್ಲ, ಆಸೆಗಳನ್ನು ಇತಿಮಿತಿಲಿಟ್ಕೊಂಡ್ರೆ, ಆರೋಗ್ಯಕರವಾದ ಮನೆಯ ಊಟವನ್ನು ಮಾಡಿದರೆ, ಮನಸ್ಸು ಹಾಗೂ ದೇಹ ಎಲ್ಲದಕ್ಕೂ ಹೊಸ ಚೈತನ್ಯ ತುಂಬಿ ಕರ್ಮಗಳು ಕಡಿಮೆ ಆಗುತ್ತೆ. ಹಾಗೆಯೇ ನೋಡಿ ವೀಕ್ಷಕರೇ, ನಮ್ಮ ವಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ, ಸಾವಿಗೆ ಹತ್ತಿರ ಹೋಗ್ತಾ ಇರ್ತೀವಿ. ದಿನನಿತ್ಯ ಬೆಳಗ್ಗೆ ಎದ್ದಾಗ ಇವತ್ತು ಬದುಕಿದ್ದೀವಲ್ಲ ಅಂತ ನಾವು ಅನ್ಕೋಬೇಕಾಗತ್ತೆ. ಇದು ಕಡು ಸತ್ಯ. ಇದು ಅದರಲ್ಲೂ ಒಂದು 70 ವಯಸ್ಸು ದಾಟಿದವ್ರಿಗೆ ಏನಾಗುತ್ತೆ ಅಂದರೆ, ಬಹಳ ಮಂದಿಗೆ ನಾನು ನೋಡ್ದಂಗೆ ಹೆದರಿಕೆ ಶುರು ಆಗುತ್ತೆ. ನಾನು ನಾಳೆ ಹೋಗ್ಬಿಟ್ರೆ ಏನಾಗುತ್ತೆ, ನನಗೆ ನರಕ ಹೋಗ್ತೀನೋ, ಸ್ವರ್ಗಕ್ಕೆ ಹೋಗ್ತೀನೋ, ಅಥವಾ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಹೋಗ್ತೀನಿ, ಅಥವಾ ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ನಾನು ಒಬ್ಬನೇ ಒಂಟಿ ಆಗ್ತೀನಿ ಅಂತ ಹಿಂಗೆಲ್ಲ ಬಾಧೆಗಳು ಬರುತ್ತಲ್ಲ, ಇದೆಲ್ಲ ಕೆಟ್ಟ ಕರ್ಮಗಳದು ಪ್ರಭಾವ ವೀಕ್ಷಕರೇ. ನೋಡಿ, ಯಮನ ಕರೆ ಯಾವಾಗ ಬರುತ್ತೆ ಅಂತ ಸಾಧಾರಣವಾಗಿ ಎಲ್ರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಅದು ಬರೀ ಬ್ರಹ್ಮನಿಗೆ ಗೊತ್ತಾಗೋದು. ಅಫ್ಕೋರ್ಸ್ ಜಾತಕ ನೋಡಿದಾಗ ಒಂದು ಹಿಂಟ್ ಕೊಡ್ಬೋದು ನಾವು. ಹಾಗನ್ಬಿಟ್ಟು ಎಲ್ರಿಗೂ ಜಾತಕ ತೋರಿಸಿ ಅಂತ ನಾವು ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಏನು ಮಾಡಿದ್ರೆ, ಇವತ್ತಿದ್ರೆ ನಾಳೆ ಸಾವು ನಮಗೆ ಬರುತ್ತೆ, ಅದಕ್ಕೆ ಇರೋದ್ರಲ್ಲಿ ನೆಟ್ಟಿಗೆ ಜೀವನ ನಡೆಸೋಣ ಅಂತ ಅವರು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೋಬೇಕಾಗತ್ತೆ. ನೀವೆಷ್ಟೇ ಕೋಟಿ ಆಸ್ತಿಗಳು ಮಾಡ್ಕೊಂಡ್ರು, ಎಷ್ಟೇ 25 ಕಾರ್ ಇಟ್ಕೊಂಡ್ರು, ಕೊನೆಗೆ ನಮಗೆ ಸಿಗೋದು 3 ಕಾರೇ ವೀಕ್ಷಕರೇ, ಅಷ್ಟೇ. ಅದು ನಾವು ಮಣ್ಣು ಸಿಗಲ್ಲ, ನಮ್ಮ ದೇಹ ಅಲ್ಲಿಂದ ಲೀನ ಆಗಿಬಿಡುತ್ತೆ ಅಷ್ಟೇ. ಇದನ್ನು ನಾವು ಸ್ವಲ್ಪ ವೈರಾಗ್ಯತನವಾಗಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಬದುಕಿರೋರಿಗೆ ದೇವರು ಕೊಟ್ಟಿರೋ ದೇಹವನ್ನು ಆರೋಗ್ಯ ಇಟ್ಕೊಂಡು, ದೇಹೋ ದೇವಾಲಯ ಪ್ರೋಕ್ತ ಅಂತ ಅದಕ್ಕೆ ಪೂರ್ವಕ್ಕೆ ಹೇಳ್ತಾರೆ. ಮನಸ್ಸು ಶುದ್ಧವಾಗಿ ಇಟ್ಕೊಂಡು, ಆಸೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು, ತಪ್ಪು ಕೆಲಸಗಳನ್ನು ಮಾಡದೇ ಇದ್ದರೆ ನಮ್ಮ ಕರ್ಮಗಳು ಕಡಿಮೆಯಾಗಿ ಮುಂದಿನ ಜನ್ಮ ಅಂತ ಇದ್ದರೆ, ಅದರಲ್ಲಿ ನಂಬಿಕೆ ಇರೋರಿಗೆ ಒಳ್ಳೆಯ ಜನ್ಮ ಖಂಡಿತವಾಗಿ ನಮಗಾಗುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ, ಈ ಜನ್ಮನೇ ನರಕಾಸುರ ಆಗ್ಬಿಡುತ್ತೆ ನಮಗೆ. ಯಾರು ನೋಡಿ, ಯಾರು ಭಾಳ ಕೆಟ್ಟ ಕರ್ಮ ಕಟ್ತಾರೋ ಅವ್ರು ಸಾಯೋ ಹೊತ್ತಿಗೆ ಸುಖವಾಗಿ ಸಾಯೋದಿಲ್ಲ, ನರಳಿ ಸಾಯ್ತಾರೆ. ಮೂಗಲ್ಲಿ ಪೈಪ್ಗಳು ಹಾಕ್ಕೊಂಡು ಕೋಮಾಗೆ ಹೋಗ್ಬಿಟ್ಟು 58 ಚುಚ್ಚಿಸ್ಕೊಂಡು ತಿನ್ನೋಕ್ಕಾಗದೆ, ಅದು ಆಗದೆ ಇದು ಆಗದೆ ತಿಂಗಳಾಂಗಟ್ಲೆ 6 ತಿಂಗಳು ಹೇಳ್ತೀನಿ. ನಾನು ಕೇಸಸ್ ಭಾಳ ನೋಡಿದ್ದೀನಿ ಅದನ್ನು. ನೋಡಿ, ಇಲ್ಲಿ ಒಂದು ಚಿಕ್ಕದಾಗ ಒಂದು ಕಿವಿ ಮಾತು ಹೇಳ್ತೀನಿ. ಈ ಥರ ನಮಗೆ ಕೆಟ್ಟ ಸಾವು ಬರಬಾರ್ದು ಅಂದರೆ ಫಸ್ಟು ಕೆಟ್ಟ ಕೆಲಸಗಳು ಮಾಡಬಾರ್ದು. ಎರಡನೇದಾಗಿ ಆದಿತ್ಯ ಹೃದಯ ಪಾರಾಯಣ ಯಾರು ತಪ್ಪದೆ ಮಾಡ್ತಾರೋ, ನಾನು ಬಹಳ ಕೇಸಲ್ಲಿ ನೋಡ್ದಂಗೆ ಅವರಿಗೆ ಸುನಾಯಾಸ ಮರಣ ಅಂತ ಬರುತ್ತೆ. ಆ ಸುನಾಯಾಸ ಮರಣನೂ ಬಹಳ ಮುಖ್ಯ ಅಲ್ವಾ ವೀಕ್ಷಕರೇ? ಯಾಕೆಂದರೆ ನಾವು ಹೋದಾಗ ಯಾರಿಗೂ ತೊಂದರೆ ಆಗಬಾರ್ದು, ನಮಗೂ ನರಳಾಟ ಇರಬಾರ್ದು ಅಂತ. ಮತ್ತೊಂದು ಸುಲಭ ಮಾರ್ಗ ಕರ್ಮಗಳು ಕಳ್ಕೊಳ್ಳೋದಕ್ಕೆ ನಮ್ಮ ಗ್ರಂಥಗಳಲ್ಲಿ ಉಸಿರಾಟ ಹಾಗೂ ಒಂದು ಅದ್ಭುತ ಮಂತ್ರದ ಬಗ್ಗೆ ಮಾಹಿತಿ ಇದೆ. ಈ ಅದ್ಭುತ ಮಂತ್ರ ಅಂತ ಹೇಳಿದಾಗ ನಿಮಗೆ, ನಾನು ಆ ಮಂತ್ರ ಹೇಳಿದಾಗ ನಿಮಗೆ ಆಶ್ಚರ್ಯ ಆಗೋದು, ಈ ಮಂತ್ರದಲ್ಲಿ ಇಷ್ಟೊಂದು ಚೈತನ್ಯ ಇದೆ ಅಂತ. ಖಂಡಿತವಾಗಿದೆ ವೀಕ್ಷಕರೇ. ನೋಡಿ, ಸಿಂಪಲ್ ಆಗಿರೋ ಪ್ರಾಣಾಯಾಮ ನುರಿತ ಯೋಗ ತಜ್ಞರ ಹತ್ರ ನೀವು ಕಲ್ತ್ಕೊಳ್ಳಿ, ಹಾಗೇನೋ ನಿಮ್ಮ ಮಕ್ಕಳಿಗೂ ಕಲಿಸಿ. ಉಸಿರಾಟದ ನಿಯಂತ್ರಣ ಸರಿಯಾಗಿ ಮಾಡಿದರೆ ಮನಸ್ಸು ಕೂಡ ಹತೋಟಿಲಿರುತ್ತೆ. ದಿನಕ್ಕೆ ಒಂದು 10 ಬಾರಿ ಆದರೂ ಉಸಿರನ್ನು ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡಿ. ಮೆದುಳಿಗೆ ಇದು ಆಹಾರ ಆಗುತ್ತೆ. ನಿಮಗೆ ಸಿಂಪ್ಲೆಸ್ಟ್ ಪ್ರಾಣಾಯಾಮ ಹೇಳಬೇಕು ಅಂದರೆ, ಏನೂ ತೊಂದರೆನೇ ಆಗದಾರು ಅಂದರೆ, ದಿನಕ್ಕೆ ಒಂದು 10 ಬಾರಿ 20 ಬಾರಿ ಹೊಟ್ಟೆ ಖಾಲಿ ಇರಬೇಕು ಸ್ವಲ್ಪ. ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ಬೋದು. ಹೆವಿ ಸ್ಟಮಕಲ್ಲಿ ಮಾಡಬಾರ್ದು. ಸೈಲೆಂಟ್ಗಾರ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ದೀರ್ಘವಾಗಿ ಉಸಿರು ತೊಗೊಂಡು, ನೀವೆಷ್ಟು ಉಸಿರು ತೊಗೊಳ್ತೀರೋ ಅದಕ್ಕಿಂತ ಇನ್ನೊಂದು 5% ಜಾಸ್ತಿ ಉಸಿರನ್ನ ಹೊರಗೆ ಬಿಡಿ. ಇದನ್ನು ಅಭ್ಯಾಸ ಮಾಡ್ತಾ ನಿಮಗೇನಾಗುತ್ತೆ ಅಂದರೆ, ಒಂದು ವಾರನೋ 10 ದಿವಸ 15 ದಿವಸದಲ್ಲಿ ನಿಮ್ಮ ಟೆನ್ಷನ್ಸ್ ಭಾಳ ಕಮ್ಮಿ ಆಗುತ್ತೆ. ನಿಮಗೆ ಬೇರೆ ಥರ ಮನಸ್ಸು ಚೆನ್ನಾಗೊಡುತ್ತೆ. ಮನಸ್ಸು ಯಾವಾಗ ಚೆನ್ನಾಗೊಡುತ್ತೋ ನೀವು ತಪ್ಪು ಮಾಡಲ್ಲ ಅಂದರೆ ಕರ್ಮಗಳೂ ಕಡಿಮೆ ಆಗುತ್ತೆ. ಸೊ ಉದಾಹರಣೆಗೆ ಈ ಉಸಿರಾಟ ಹೆಂಗೆ ಮಾಡ್ಕೊಂಡ್ರೆ, ಕಣ್ಣು ಮುಚ್ಕೊಂಡ್ಬಿಟ್ಟು ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಹೀಗೆ ನೀವು ಉಸಿರು ತೊಗೊಂಡಾಗ ಒಂದು 5, 10, 8 ಇಟ್ಕೊಂಡಿರಿ. ಈ ರೀತಿ ಮಾಡ್ತಾ ಬಂದರೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ವೀಕ್ಷಕರೇ. ಮನಃಶಾಂತಿ ಜಾಸ್ತಿ ಆಗುತ್ತೆ, ನಿಮಗೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಭಾಳ ಇಂಪಾರ್ಟೆಂಟ್ ಅಂದರೆ,
ಇನ್ನು ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸಾಕ್ಷಾತ್ ಶಿವನಿಗೆ ಸಂಬಂಧಪಟ್ಟ ಮಂತ್ರ. ಈ ಮಂತ್ರ ಜಪದಿಂದ ಕರ್ಮಗಳು ಕಳ್ಕೊಳ್ತೀವಿ. ಆ ಸೌಂಡ್ ವೈಬ್ರೇಷನ್ ನಿಮ್ಮ ಸುತ್ತಲೂ ಒಂದು ಆರ ಅಂತ ಫಾರ್ಮ್ ಮಾಡಿ ಆ ಕರ್ಮಗಳು ಕಳ್ಕೊಳ್ತೀವಿ. ಹಾಗೆಯೇ ಮೂರನೇ ಕಣ್ಣು ಅಂತ ಏನು ಹೇಳ್ತೀವಿ, ಥರ್ಡ್ ಐ ಅಂತ, ಅದು ತೆರೆಯುತ್ತೆ. ಕಾಲಕ್ರಮೇಣ ನಿಮ್ಮ ನೋವುಗಳು ಹಾಗೂ ಕಷ್ಟಗಳು ತಿಳಿಯಾಗುತ್ತೆ. ನೋಡಿ ವೀಕ್ಷಕರೇ, ಈ ಮೂರನೇ ಕಣ್ಣಿನ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಇದರ ಬಗ್ಗೆ ನಾನು ವಿಶೇಷವಾಗಿರೋ ಸಂಚಿಕೆ ಅತಿ ಶೀಘ್ರದಲ್ಲೇ ಮಾಡ್ತೀನಿ. ನನಗೆ ಗೊತ್ತಿರೋದು ಏನಿದೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ, ಒಂದು ವಿಷಯ ನೀವೇಂತಂದರೆ, ಮೂರನೇ ಕಣ್ಣು ಅಂತ ಯಾವಾಗ ತೆರೆಯುತ್ತೋ ಆವಾಗ ನಮಗೆ ಕೆಲವು ಪವರ್ಸ್ ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮ ಆಂತರಿಕದಲ್ಲಿ ಎಷ್ಟೋ ಉತ್ತರವಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮಗೆ. ಥರ್ಡ್ ಐ ಅಂತ ಹೇಳ್ತೀವಲ್ಲ, ಮತ್ತು ನಿಮಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥ ಏನು ಅಂದರೆ, ನಿಮಗೆ ದೈವಿಕ ಅನುಭವಗಳನ್ನು ಮುಂದಕ್ಕಾಗ್ಬೋದು. ಈ ಮಂತ್ರ ಸ್ತ್ರೀಯರು ಹಾಗೂ ಪುರುಷರು ಯಾರು ಬೇಕಾದರೂ ಮಾಡ್ಕೋಬೋದು. ಈ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ನಿರ್ದಿಷ್ಟ ಸಮಯಗಳಲ್ಲಿ ಉತ್ತರಾಭಿಮುಖ ಕೇವಲ 40 ಬಾರಿ ವೈಖಾರಿ ರೂಪದಲ್ಲಿ, ಅಂದರೆ ಜೋರಾಗಿ ಜಪಿಸಬೇಕು ವೀಕ್ಷಕರೇ. ಇದು ಉತ್ತರಾಭಿಮುಖ. ಮತ್ತು ದಯವಿಟ್ಟು ಯಾವುದೇ ಮಂತ್ರ ಜಪ ಮಾಡಿದಾಗ್ಲೂ ನೀವು ಮೊಬೈಲ್ ನೋಡ್ಕೊಳ್ಳೋದು ಅಥವಾ ಯಾರೋ ಬೆಲ್ ಮಾಡೋದು ಅಂತ ಆ ಕಡೆ ತಿರುಗಿ ನೋಡೋದು, ಇನ್ನೇನೋ ಮಾಡೋದು, ಇದೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ದೇವರಿಗೆ ಕೊಡೋ ಸ್ವಲ್ಪ ಸಮಯವನ್ನು ಸರಿಯಾಗಿ ಕೊಡಬೇಕು ವೀಕ್ಷಕರೇ. ನೋಡಿ, ಮಂತ್ರ ಹೀಗೆ ಬರುತ್ತೆ. ಇವಾಗ ನಾನು ಹೇಳೋದು ಈ ರೀತಿ 40 ಬಾರಿ ಬೆಳಗ್ಗೆ, 40 ಬಾರಿ ಸಂಜೆ ಹೊತ್ತು ಜಪಿಸಿ. ಮಂತ್ರ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ಹರ ಹರ ಮಹಾದೇವ, ಓಂ ಹರ ಹರ ಮಹಾದೇವ, ಓಂ ಹರ ಹರ ಮಹಾದೇವ. ಇವಾಗ ನೀವು ಈ ಮಂತ್ರವನ್ನು ಅಲ್ಲಿ ಇಲ್ಲಿ ಕೇಳಿರ್ಬೋದು, ಸಾಧಾರಣ ಕೇಳಿರ್ತಾರೆ. ಯಾಕಂದರೆ ಆ ಕಾಲದಲ್ಲಿ ಯುದ್ಧಕ್ಕೆಲ್ಲ ಹೋದಾಗ ಈ ಆರ್ಮೀಸ್ ಎಲ್ಲ ಅವ್ರು ಜೋರಾಗಿ, ಕಮಾಂಡರ್ಸ್ ಎಲ್ಲ ಇದನ್ನು ಜೋರಾಗಿ ಹೇಳ್ಕೊಳ್ಳೋರು. ಅದೊಂದು ಬೇರೆ ವಿಷಯ ಬಿಡಿ. ಆದರೆ ಇದರ ಮಹತ್ವದ ಬಗ್ಗೆ ಖಂಡಿತವಾಗಿ ನಿಮಗೆ ಗೊತ್ತಿರಲಿ. ಯಾಕಂದರೆ ಥರ್ಡ್ ಐನ ಓಪನ್ ಮಾಡೋದಕ್ಕೆ ಮತ್ತು ಅನಾಹತ ಚಕ್ರನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದೊಂದೇ ಮಂತ್ರ. ಇದು ಕನಿಷ್ಠ ಪಕ್ಷ 1 ವರ್ಷ ಆದರೂ ಮಾಡಬೇಕು. ಆದರೆ ಒಂದು ವಿಷಯ ಹೇಳ್ತೀನಿ, ನೀವು 1 ವರ್ಷ ಮಾಡಿದ್ರೆ ಮುಕ್ಕಾಲು ಪಾಲು ಆ ನಂತರ ನೀವು ಈ ಮಂತ್ರವನ್ನು ನೀವೇ ಬಿಡೋದಿಲ್ಲ, ಅದು ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಇದು ಮಾಡ್ತಾ ಮಾಡ್ತಾ ನಿಮಗೆ ಒಂಥರ ಪರಮಾನಂದ ಉಂಟಾಗುತ್ತೆ, ಕೆಟ್ಟ ಕರ್ಮಗಳು ಭಸ್ಮವಾಗುತ್ತೆ. ಈ ಥರ ಮಂತ್ರ ಜಪ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಹರ ಹರ ಮಹಾದೇವ, ಓಂ ಹರ ಹರ ಮಹಾದೇವ, ಓಂ ಹರ ಹರ ಮಹಾದೇವ. ಇದು ಇವಾಗ ನಿಮಗೆ ದೀಕ್ಷೆ ಆಗಿದೆ ಅಂತ ಅಂದ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗಿ ಈ ಪುಟ್ಟ ಸಂಚಿಕೆ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರೇ.